ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಭಾಗ್ಯ ಅಡುಗೆ ಮನೆಗೆ ಸ್ವಾಗತ. ಈ ಥರ ಅಂಗಡೀಲಿ ಸಿಗೋ ಚಿಪ್ಸ್ ಥರನೇ ರೆಡಿ ಮಾಡಿದ್ದೀನಿ ಮನೇಲಿ. ನೋಡಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ಬೇರೆ ಆಲೂಗಡ್ಡೆ, ಇದು ಆ ಚಿಪ್ಸ್ಗೆ ಅಂತಲೇ ಬರುತ್ತೆ. ಇದು ಒಂಥರ ರೆಡ್ ಕಲರ್ ಇದೆ. ಇದಕ್ಕೆ ಮೊದಲು ಚಿಪ್ಸ್ ಮಣಿ ತೊಗೊಂಡಿದ್ದೀನಿ. ಒಂದು 5 ಆಲೂಗಡ್ಡೆ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಚಿಪ್ಸ್ ಮಣಿಯಿಂದ ತುರಿಯೋಣ ನೀಟಾಗೆ. ಇದರಲ್ಲಿ ತುರಿದ್ರೆ ಸ್ವಲ್ಪ ತೆಳುವಾಗಿ ಬರ್ತವೆ ಚಿಪ್ಸು. ಸೊ ಹಾಗಾಗಿ ಇದರಲ್ಲೇ ತುರಿಯೋಣ. ಚಾಕುವಲ್ಲಿ ಕಟ್ ಮಾಡೋಕೆ ಹೋದರೆ ದಪ್ಪ ಸಣ್ಣ ಬರುತ್ತೆ. ಹಾಗಾಗಿ ಅದರಲ್ಲಿ ಬೇಡ, ಇದರಲ್ಲಿ ಕಟ್ ಮಾಡೋದ್ರಿಂದ ನೋಡಿ ಯಾವ ರೀತಿ ಬರುತ್ತೆ ಅಂತ. ತುಂಬ ತೆಳುವಾಗಿ ಬರುತ್ತೆ. ಇದನ್ನು ಚಿಪ್ಸ್ ಮಾಡಿ ಒಂದು ವಾರ 15 ದಿವಸ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಬೇಕ್ರಿಲೆಲ್ಲ ಸಿಗುತ್ತಲ್ಲ, ಅದೇ ಥರ ಗರಿ ಗರಿಯಾಗಿ ಇರುತ್ತೆ. ಮೆತ್ತಗಾಗೋದೇ ಇಲ್ಲ ಇದು, ಆಯಿತಾ. ಇದು ನಾರ್ಮಲಾಗಿ ನಾವು ಪಲ್ಯಕ್ಕೆಲ್ಲ ಬಳಸ್ತೀವಲ್ಲ, ಆ ಆಲೂಗಡ್ಡೆಯಲ್ಲಿ ಇದು ಈ ಥರ ಚಿಪ್ಸ್ ಮಾಡೋಕ್ಕಾಗಲ್ಲ. ಇದು ಚಿಪ್ಸ್ ಮಾಡೋಕ್ಕೆ ಅಂತಲೇ ಆಲೂಗಡ್ಡೆ ಇದು ಬೇರೆ ಸಿಗುತ್ತೆ, ಕೇಳಿ ನೋಡಿ. ಇದು ರೆಡ್ ಕಲರ್ ಇದೆ ಆಲೂಗಡ್ಡೆ. ಓಕೆ, ಒಂದು ತಗೊಂಡು ಈ ಥರ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಫಸ್ಟು ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇರಲಿ. ಇದನ್ನು ಅಷ್ಟೊತ್ತಿಗೆ ಚಿಪ್ಸ್ನ ನೀಟಾಗಿ ತುರ್ಕೊಂಡು ಬಿಡೋಣ. ಎಷ್ಟು ತೆಳುವಾಗಿ ಬರ್ತಾಯಿದೆ ನೋಡಿ. ಇವಾಗ ಇದನ್ನು ತಗೊಂಡು ಎಣ್ಣೆ ಕಾಯ್ದಿದೆ. ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ. ಬಿಡೋಣ ಒಂದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಕಾದಿರೋ ಎಣ್ಣೆಗೆ ಫಸ್ಟು ಉಪ್ಪು ಹಾಕಿ ಈ ತುರಿದಿಟ್ಟಿರೋದು ಆಲೂಗಡ್ಡೆ ಚಿಪ್ಸ್ನ ಒಂದು ಬಿಟ್ಕೊಳ್ಳೋಣ ಹೀಗೆ ಎಣ್ಣೆಗೆ. ನೋಡಿ ಯಾವ ರೀತಿ ಬರ್ತಾಯಿದೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿವ್ರಿ. ನೋಡಿ ಈ ಥರ ಚಿಪ್ಸ್ನ ಕರಿಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ತುಂಬ ಹೊತ್ತು ಕರಿಯೋದು ಬೇಕಾಗಿಲ್ಲ ಈ ಆಲೂಗಡ್ಡೆ ಆದರೆ. ಅದು ಇನ್ನೊಂದು ಆಲೂಗಡ್ಡೆ ಬರುತ್ತಲ್ಲ, ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಆಲೂಗಡ್ಡೆಯಲ್ಲಿ ಮಾಡಿದ್ರೆ ಈ ಥರ ಚಿಪ್ಸ್ ಬರೋದೇ ಇಲ್ಲ ಅದು, ಆಯಿತಾ. ಮೆತ್ತಗೆ ಬರುತ್ತೆ. ಇದು ಆಗಲ್ಲ, ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಇದು ಅಂಗಡೀಲಿ ಸಿಗುತ್ತಲ್ಲ ಚಿಪ್ಸು, ಅದೇ ಥರ ಬರುತ್ತೆ ಟೇಸ್ಟು. ಓಕೆ ನೋಡಿ, ಇನ್ನೊಂಚೂರು ಬೇಯಲಿ ಅಂತ ಮತ್ತೆ ತಿರ್ಗಾ ಎಣ್ಣೆಲೆ ಬಿಟ್ಟೆ. ಇವಾಗ ನೋಡಿ ಒಂಥರ ಚೆನ್ನಾಗಿ ಬೆಂದಿದೆ, ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇವಾಗ ಎಲ್ಲನೂ ಎತ್ಕೊಂಡ್ಬಿಡೋಣ ಒಂದು ಪ್ಲೇಟ್ಗೆ. ಇದೇ ರೀತಿ ಎಲ್ಲ ತುರಿದಿಟ್ಟಿರೋ ಆಲೂಗಡ್ಡೆ ಚಿಪ್ಸ್ನ ಎಲ್ಲನೂ ಹಾಕಿ ಒಂದು ಬಿಟ್ಕೊಂಡು ಕರ್ಕೊಳ್ಳೋಣ. ಈ ಥರ ಚಿಪ್ಸ್ ಮಾಡೋಕ್ಕೆ ಬರ್ತಿಲ್ವಲ್ಲಪ್ಪ ನನಗೆ ಅಂತ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಒಂದು ಸಲ ಚಿಪ್ಸ್ ತರೋಕ್ಕೆ ಅಂತ ಅಂಗಡಿಗೆ ಬೇಕ್ರಿಗೆ ಹೋದಾಗ ಅಲ್ಲಿ ಕೇಳಿದೆ ಅವ್ರಿಗೆ, ಈ ಥರ ಚಿಪ್ಸ್ ಮಾಡೋದು ಹೇಗಣ್ಣ, ಮತ್ತು ನಾವು ಮಾಡಿದ್ರೆ ಮಾತ್ರ ಈ ಥರ ಬರಲ್ವಲ್ಲ ಯಾಕೆ ಅಂತ. ಅವ್ರು ಹೇಳಿದ್ರು, ಇಲ್ಲ ಅಕ್ಕ, ಇದು ನೀವು ನಾರ್ಮಲ್ ಆಲೂಗಡ್ಡೆಯಲ್ಲಿ ಮಾಡಿದ್ರೆ ಮೆತ್ತಗೆ ಬರೋದು, ಈ ಥರ ಗರಿ ಗರಿಯಾಗಿ ಬರಲ್ಲ ಅದು ಅಂತ ಹೇಳಿದ್ರು. ಅದಕ್ಕೆ ಅವ್ರ ಹತ್ರನೇ ಕೇಳಿದೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅಲ್ಲೇ ಬೇಕ್ರಿಲಿ ಅವರೇ ತರಿಸಿಟ್ಕೊಂಡಿರ್ತಾರಂತೆ ಆಲೂಗಡ್ಡೆನ. ನೀವು ಕೇಳಿ ನೋಡಿ ಬೇಕ್ರಿಲಿ ಈ ಚಿಪ್ಸ್ ಆಲೂಗಡ್ಡೆ ಕೊಡಿ ಅಂತ ಅನ್ನಿ, ನೋಡೋಣ ಸಿಗ್ಬೋದೇನೋ. ಬಟ್ ಇಲ್ಲಿ ನಮ್ಮಲ್ಲಿ ಮಾತ್ರ ಸಿಕ್ತು. 1 kg ಆಲೂಗಡ್ಡೆ ತೊಗೊಂಬಂದು ಮಾಡಿದೆ. ಇದನ್ನು ನೋಡೋಣ, ಟ್ರೈ ಮಾಡೋಣ. ಅವ್ರು ಹೇಳಿದಾರಲ್ಲ ಚೆನ್ನಾಗಿ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಅದೇ ಆಲೂಗಡ್ಡೆ ತೊಗೊಂಡು ಬಂದು ಚಿಪ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫೈನಲಿ ಹೇಗೆ ಬರುತ್ತೆ ಅಂತ ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ಕೇಳಿ ನೋಡಿವ್ರಂತೆ ಬೇಕ್ರಿಲಿ. ಓಕೆ, ಅಂದರೆ ಚಿಪ್ಸ್ ಎಲ್ಲ ರೆಡಿ ಮಾಡ್ತಾರಲ್ಲ, ಬರೀ ಚಿಪ್ಸ್ಗಳು ಚಿಪ್ಸ್ದೇ ಅಂಗಡಿ ಇರುತ್ತಲ್ಲ, ಅಲ್ಲಿ ಕೇಳಿ ಸಿಗ್ಬೋದು. ತರಕಾರಿ ಅಂಗಡಿಲೂ ಸಿಗ್ಬೋದೇನೋ, ಬಟ್ ಇದಕ್ಕೆ ಯಾವ ಆಲೂಗಡ್ಡೆ ಅಂತಾರಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಒಂಥರ ಕಲರ್ ಮಾತ್ರ ಡಿಫ್ರೆಂಟ್ ಆಗಿದೆಯಪ್ಪ, ರೆಡ್ ಕಲರ್ ಇದೆ ಇದು ಆಲೂಗಡ್ಡೆಗೆ. ನೋಡಿ ಎಲ್ಲ ಚಿಪ್ಸು ಕೂಡ ಕರ್ದು ಆಯಿತು. ಇದೇ ರೀತಿ ಎಲ್ಲನೂ
ತುರಿದಿಟ್ಟಿರೋ ಪ್ರತಿಯೊಂದು ಚಿಪ್ಸ್ಗಳನ್ನು ಕೂಡ ನೀಟಾಗಿ ಕರ್ಕೊಂಬಿಡೋಣ. ಎಣ್ಣೆ ಕೂಡ ತುಂಬ ಜಾಸ್ತಿ ಹೋಗಲ್ಲ ಇದಕ್ಕೆ. ಅದು ಬೇರೆ ಅಲ್ಲಿ ಯಾವ ಥರ ಎಣ್ಣೆಲಿ ಕರೆದಿರ್ತಾರೋ ಗೊತ್ತಾಗಲ್ವಲ್ಲ. ಇದು ನಾವೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಿಪ್ಸ್ಗೆ ಉಪ್ಪು ಖಾರ ಹಾಕ್ಕೊಳ್ಳೋಣ. ಬರೀ ಉಪ್ಪು ಖಾರ ಸಪ್ರೇಟಾಗಿ ಹಾಕಿದ್ರೆ ಒಂದೊಂದು ಕಡೆಗೆ ಹತ್ತೈತೆ, ಒಂದು ಕಡೆಗೆ ಹತ್ತಲ್ಲ. ಸೊ ಹಂಗಾಗಿ ನಾನೇನು ಮಾಡಿದ್ದೀನಿ, 1 ಸ್ಪೂನ್ ಉಪ್ಪು 1 ಸ್ಪೂನ್ ಖಾರ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಕರೆದಿಟ್ಟಿರೋ ಎಲ್ಲ ಚಿಪ್ಸ್ಗಳಿಗೂ ಖಾರ ಉಪ್ಪು ಕಲಸಿಟ್ಟಿದ್ದೀನಲ್ಲ ಅದನ್ನು ಮೇಲ್ಗಡೆ ಹಾಕ್ಕೊಳ್ಳೋಣ. ಈ ರೀತಿ ನೋಡಿ ಹಾಕಿ ಮೇಲಿಂದ ಕೆಳಗೆ, ಕೆಳಗಿನ ಮೇಲೆ ಮಾಡ್ಕೊಳ್ಳೋಣ ನೀಟಾಗಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳಂತೂ ತುಂಬ ಇಷ್ಟಪಡ್ತವೆ. ಬೇರೆ ಕಡೆ ಹೋಗಿ ತರೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೂ ಬೇಕು ಅಂದರೆ ಒಂದು ಸಲ ಮಾಡ್ಕೊಂಡು ನೋಡಿ ಹೇಗೆ ಬರುತ್ತೆ ಅಂತ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇದನ್ನು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋಣ. ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಂದು ವಾರ 15 ದಿವಸ ಬೇಕಾದರೂ ಇಟ್ಕೋಬೋದು. ಮೆತ್ತಗಾಗಲ್ಲ, ಹೀಗೆ ಗರಿ ಗರಿಯಾಗೇ ಇರುತ್ತೆ. ನೀವು ಟ್ರೈ ಮಾಡಿ, ಓಕೆನಾ? ನೋಡಿ ಈ ಥರ ಬಂದಿದೆ, ಹಪ್ಪಳ ಥರನೇ ಬಂದಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿ